ರಾಜ್ಯದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಈ ಬಿಸಿಲಿನ ತಾಪಕ್ಕೆ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳೂ ಕೂಡ ಕಂಗಾಲಾಗಿವೆ. ಬೆಳಗಾವಿಯಲ್ಲಿ ತಾಪದಿಂದ ಪ್ರಾಣಿಗಳಲ್ಲಿ ನಿರ್ಜಲೀಕರಣದ ಆತಂಕ ಶುರುವಾಗಿದೆ. ಭೂತರಾಮನಹಟ್ಟಿಯ ರಾಣಿ ಚೆನ್ನಮ್ಮ ಝೂನಲ್ಲಿ ಪ್ರಾಣಿಗಳ ಮೇಲೆ ಸದ್ಯ ನಿಗಾ ಇಡಲಾಗಿದೆ. ಅರಣ್ಯ ಇಲಾಖೆಯಿಂದ ಮೃಗಾಲಯದಲ್ಲಿ ಸಮ್ಮರ್ ಪ್ರೋಟೋಕಾಲ್ ಜಾರಿ ಕೂಡ ಆಗಿದೆ. ಪಶ್ಚಿಮ ಘಟ್ಟಗಳ ಮಡಿಯಲ್ಲಿರತಕ್ಕಂತಹ ಬೆಳಗಾವಿಯಲ್ಲಿ ಈ ವರ್ಷ ಬಿಸಿಲಿನ ತಾಪಮಾನ ಅಧಿಕವಾಗಿರುವಂತದ್ದು. ಸರಾಸರಿ 35ರಿಂದ 39ರವರೆಗೆ ಬಿಸಿಲಿನ ತಾಪಮಾನ ಇರುವಂತದ್ದು. ಹೀಗಾಗಿ ಕೇವಲ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ಪರದಾಡಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ನಾವೀಗ ಬೆಳಗಾವಿ ಹೊರವಲಯದಲ್ಲಿರತಕ್ಕಂತಹ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿರುವಂತಹ ನಿರ್ದೇಶನದಲ್ಲಿ ಕೂಡ ನೋಡ್ತಿರುವಂತದ್ದು. ಈ ಬಿಸಿಲಿನ ಬೇಗ ಏನಿದೆ ಅದು ಕೇವಲ ಮನುಷ್ಯರಷ್ಟೇ ಪರದಾಡುವಂತಲ್ಲ, ಅದ್ರ ಜೊತೆಗೆ ಪ್ರಾಣಿಗಳು ಕೂಡ ಪರದಾಡಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಹೀಗಾಗಿ ಪ್ರಾಣಿಗಳಿಗೆ ಡಿಹೈಡ್ರೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ದಿಟ್ಟ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಅವುಗಳಿಗೆ ORS ಸೇರಿದಂತೆ ಇನ್ನಿತರ ತಂಪು ಪಾನೀಯಗಳನ್ನ ಕುಡಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಮೃಗಾಲಯದ ಸುತ್ತಲೂ ಕೂಡ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಅಧಿಕ ಪ್ರಮಾಣದಲ್ಲಿ ಬಿಸಿಲು ಇರುವ ಹಿನ್ನೆಲೆಯಲ್ಲಿ ಪ್ರಾಣಿಗಳಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ತಾಪಮಾನ ಸಮಾನವಾಗಿ ದೂಗಿಸುವ ಕಾರಣಕ್ಕೆ ಈಗ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ORS ಸೇರಿದಂತೆ ಇನ್ನಿತರ ಈ ಬಿಸಿಲಿನ ತಾಪಮಾನಕ್ಕೆ ಆರೋಗ್ಯಕ್ಕೆ ಅನುಕೂಲಕ ಆಗತಕ್ಕಂತಹ ಪದಾರ್ಥಗಳನ್ನ ನೀಡುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ಕಿರು ಮೃಗಾಲಯ ಏನಿದೆ ಇದು ಉತ್ತರ ಕರ್ನಾಟಕದ ಏಕೈಕ ಕಿರು ಮೃಗಾಲಯ ಆಗಿರುವಂತದ್ದು. ಸುಮಾರು 25ಕ್ಕೂ ಅಧಿಕ ಪ್ರಭೇದಗಳ ಪ್ರಾಣಿಗಳು ಇರುವಂತದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಕೂಡ ಇಲ್ಲಿ ಬರ್ತಾರೆ, ಮೃಗಾಲಯಕ್ಕೆ ಬಂದು ಇಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಕೂಡ ನೋಡಿ ಖುಷಿ ಪಡ್ತಾರೆ. ನಮ್ಮ ಜೊತೆಗೆ ಯಶಫ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಕಳೆದ 2-3 ವರ್ಷಕ್ಕೆ ನಾವು ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ತಾಪಮಾನ ಹೆಚ್ಚಿದೆ. ತಾವ ನೋಡ್ತಾ ಇದ್ರಿ 36-37 ಡಿಗ್ರಿ ಸತತ ಒಂದು ವಾರದಿಂದ ಇದೆ. ಹಂಗಾಗಿ ನಮ್ಮಲ್ಲಿ ಝೂದಲ್ಲಿರೋಂಥ ಯಾವ ಪ್ರಾಣಿ ಪಕ್ಷಿಗಳಿಗೂ ಡಿಹೈಡ್ರೇಷನ್ ಆಗಲಿ, ಆಮೇಲೆ ಅದಕ್ಕೆ ಮತ್ತೊಂದು ತೊಂದರೆ ಆಗ್ಬಾರ್ದು ಅಂತಂದೇಳಿ ನಾವು ಊಟದಲ್ಲಿ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಐಸ್ ಕ್ಯೂಬ್ ಇರೋಂಥದನ್ನು ಫುಡ್ ಕೊಡ್ತಾ ಇದ್ದೀವಿ. ಮತ್ತು ಐಸ್ ಕ್ಯೂಬ್ನಲ್ಲಿ ಇರೋಂಥದನ್ನು ಹಣ್ಣು ಹಂಪಲ ಎಲ್ಲ ಕೊಡ್ತಾ ಇದ್ದೀವಿ. ಮತ್ತು ನಾವು ಪ್ರತಿ ಎನ್ಕ್ಲೋಸರ್ಸಲ್ಲಿ ಒಂದೊಂದೇನು ಟ್ಯಾಂಕ್ ಇದೆ ಅಲ್ಲ, ಅದು ನೀರು ಕೊಡ್ಲಿಕ್ಕೆ ಅಂತೇಳಿ ಅದರಲ್ಲೇನು ಐಸ್ ಕ್ಯೂಬ್ ಹಾಕಿದ್ದೀವಿ. ಸ್ವಲ್ಪ ತಾಪಮಾನ ಪ್ರತಿ ವರ್ಷಕ್ಕಿಂತ ಇಲ್ಲಿ ಹೆಚ್ಚಿರೋದ್ರಿಂದ ಒಂದು 10% ನಾವು ORS ಹೆಚ್ಚು ಕೊಡ್ತಾ ಇದ್ದೀವಿ. ಹುಲಿ, ಸಿಂಹ, ಚಿರತೆ, ಕರಡಿ ಇದೆ, ಜಿಂಕೆ ಇದೆ, ಕೃಷ್ಣ ಮೃಗ ಇದೆ, ಸಾಂಬಾರ್ ಇದೆ, ನವಿಲು, ಸುಮಾರಷ್ಟು ಪಕ್ಷಿಗಳಿವೆ, ಆಮೇಲೆ ನರಿ ಇದೆ. ಟೋಟಲ್ 195 ಸ್ಪೀಸೀಸ್ ಇದೆ. ಈಗ ನೀರಿನ ಸಮಸ್ಯೆ ಏನಾದರೂ ಇದೆನಾ? ಅದನ್ನ ಸಮಸ್ಯೆ ಇದ್ರೆ ಅದನ್ನ ನಿವಾರಿಸಕ್ಕೆ ಏನು ಕ್ರಮ ಕೈಗೊಂಡು? ನೀರಿನ ಸಮಸ್ಯೆ ಇವತ್ತಿನ ತನಕ ಏನು ಬಂದಿಲ್ಲ ಈಗ. ಬಟ್ ತಾಪಮಾನ ಹೆಚ್ಚಿರೋದ್ರಿಂದ ನಾವು ಇಲ್ಲಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ತಗೊಂಡೇವೆ. ಸ್ಪ್ರಿಂಕ್ಲರ್ ಆಗಲಿ, ಫಾಗ್ ಮಾಡೋದಾಗಲಿ, ಈ ಥರ ನಾವು ಹೆಚ್ಚು ಕಾಳಜಿ ತಗೊಂಡೇವಿ. ಬಟ್ ನೀರಿನ ಸಮಸ್ಯೆ ಇವತ್ತಿನ ತನಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.